15 ಲಕ್ಷ ಬರ್ತದೆ ಅಕೌಂಟಿಗೆ, 20 ಲಕ್ಷ ಬರ್ತದೆ. ಮನ್ ಕಿ ಬಾತ್, ಆ ಬಾತ್, ಈ ಬಾತ್, ಈಗ ಎಲ್ಲ ಚೌಚೌ ಬಾತ್ ಆಗಿದೆ. BJP ಫುಲ್ಲು ಚೌಚೌ ಬಾತ್, ಏನೂ ಇಲ್ಲ. ಈಗ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ಸೀತಾಮಾತಾ ಒಂದು ದೇವಸ್ಥಾನ ಮಾಡಬೇಕು. ಅಲ್ಲ ಸ್ವಾಮಿ, ಮಾಡದ್ದನ್ನೇ ನೀವು ಸರಿಯಾಗಿ ಮಾಡಲಿಲ್ಲ. ಇಲ್ಲಿ ಬೇಕಾದಷ್ಟು ಲೂಟಿ ಮಾಡ್ತಾ ಇದ್ದೀರಾ. ಇಲ್ಲಿ ಇನ್ನು ಸೀತಾಮಾತೆ ಹೇಳಿ, ಯಾಕೆ ಆ ತಾಯಿಯ ಮಾತೆ, ಸೀತಾಮಾತೆಯನ್ನು ಯಾಕೆ ನೀವು ದಾರಿಗೆ ಎಳೆದು, ಯಾಕೆ ಆ ಸೀತಾಮಾತೆಯನ್ನು ಆ ಮಾತೆಗಿರೋ ಗೌರವವನ್ನು ಯಾಕೆ ನೀವು ಹಾಳು ಮಾಡ್ತೀರಿ? ಆದರೆ ಆವತ್ತು ಇವರು ಎಲ್ಲೋಗಿದ್ರು, ದೇಣಿಗೆ ಬರುವಾಗ ಹೇಳಬೇಕಿತ್ತಲ್ಲ, ಇವರು ಒಂದು ಟ್ರಸ್ಟಿ ಅಲ್ವಾ, ಯಾಕೆ ಹೇಳಲಿಲ್ಲ? ಇವರನ್ನು ತನಿಖೆ ಮಾಡಬೇಕು. ಆ ಟ್ರಸ್ಟ್ನಲ್ಲಿ ಯಾರಿದ್ದಾರೆ ಎಲ್ಲರನ್ನೂ ಕೂಡ ತನಿಖೆ ಮಾಡಬೇಕು. ಯಾಕಂದರೆ ಅದು ಸಾವಿರಾರು, ಎಷ್ಟು ಹಣ ದೋಚಲಿಕ್ಕಾಗ್ತದೆ, ದರೋಡೆ ಮಾಡಿದ್ದಾರೆ. ಇವತ್ತು ಅಯೋಧ್ಯೆ ಶ್ರೀರಾಮ ದೇವಸ್ಥಾನವನ್ನು ದರೋಡೆ ಮಾಡಿದ್ದಾರೆ ಬಿಜೆಪಿಯವರು. ನಾವು ನಿನ್ನೆ ಒಂದೆರಡು ದಿನದ ಹಿಂದೆ ನಮ್ಮ ವಿಶ್ವಪ್ರಸನ್ನ ಶ್ರೀಪಾದರು ಉಡುಪಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು, ಅಯೋಧ್ಯೆ ಶ್ರೀ ರಾಮ ಮಂದಿರದಲ್ಲಿ ಆಗಿರುವ ವಿಚಾರ ನಮಗೆ ತುಂಬ ಮನಸ್ಸಿಗೆ ನೋವಾಗಿದೆ. ಈ ಸಾರ್ವಜನಿಕರು ದೇಣಿಗೆ ಕೊಡುವ ಬದಲು ಒಂದು ಹೊತ್ತು ಮನೆ ಕಟ್ಟಿಕೊಡ್ಬೋದು, ಸಾಮಾಜಿಕ ಕಾರ್ಯಕ್ರಮ ಮಾಡ್ಬೋದು ಅಂತ ಈ ಥರವಾಗಿ ಗೊಂದಲವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಪೇಜಾವರ ಶ್ರೀಗಳು ಅಯೋಧ್ಯೆ ಶ್ರೀರಾಮನ ಉದ್ಘಾಟನಾ ಸಮಯದಲ್ಲಿ ನರೇಂದ್ರ ಮೋದಿಯವರ ಜೊತೆಗೆ ಪ್ರಥಮ ಪೂಜೆಯಲ್ಲಿ ಕೂಡ ಅವತ್ತು ಭಾಗವಹಿಸಿದರು. ಸಂತೋಷದ ವಿಚಾರ. ಆದರೆ ಆ ಟ್ರಸ್ಟಿನಲ್ಲಿಯೂ ಕೂಡ ಅಯೋಧ್ಯೆ ಶ್ರೀರಾಮ ಏನು ಟ್ರಸ್ಟ್ ಇದೆಯಲ್ಲ, ಅದರಲ್ಲಿಯೂ ಕೂಡ ಇವರು ಕೂಡ ಒಬ್ಬ ಟ್ರಸ್ಟಿ ಆಗಿದ್ದಾರೆ. ಇವರೊಂದು ಟ್ರಸ್ಟಿ ಆದಮೇಲೆ ಈ ರಾಮ ಮಂದಿರದಲ್ಲಿ ದೇಣಿಗೆ ಬಂದಿರೋದು ಮತ್ತು ಬೇರೆ ಬೇರೆ ಚಿನ್ನ ಬೆಳ್ಳಿ ಇವುಗಳನ್ನು ಕೊಟ್ಟಂಥ ಸಮಯದಲ್ಲಿ ಅವರಿಗೆ ಒಂದು ಹಿಂಬರವಾಗಿ ಒಂದು ರಿಸೀಟ್ ಕೊಡುವಂಥದ್ದು, ಈ ಥರದ್ದೆಲ್ಲ ಒಂದು ಎಷ್ಟು ಪ್ರಕ್ರಿಯೆ ಕಾನೂನು ಪ್ರಕಾರವಾಗಿ ಇರ್ತದೆ, ಅದೆಲ್ಲ ಒಂದು ಸಿಸ್ಟಮ್ ಅಂತ ಇರ್ತದೆ. ಆದರೆ ಅದು ಯಾವುದನ್ನು ಕೂಡ ಮಾಡದೆ ಇವರು ಸಂಪೂರ್ಣವಾಗಿ ಏನು ಎಷ್ಟು ಹಣ ದೋಚಲಿಕ್ಕಾಗ್ತದೆ ದರೋಡೆ ಮಾಡಿದ್ದಾರೆ. ಇವತ್ತು ಅಯೋಧ್ಯೆ ಶ್ರೀರಾಮ ದೇವಸ್ಥಾನವನ್ನು ದರೋಡೆ ಮಾಡಿದ್ದಾರೆ ಬಿಜೆಪಿಯವರು. ಇವತ್ತು ಒಂದು ದೇವಸ್ಥಾನ, ನಾವು ನೋಡಿದ ಪ್ರಕಾರ ಒಂದು ದೇವಸ್ಥಾನ ಅಂದರೆ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಒಂದು ಊರಲ್ಲಿ ಒಂದು ದೇವಸ್ಥಾನ ಆಗಬೇಕಾದ್ರೆ ಇಡೀ ಊರಿನ ಸಮಕ್ಷಮದಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿ, ಊರಿನ ಬಡವ ಶ್ರೀಮಂತ ಏನು ಬರುವುದಿಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು. ಯಾವುದೋ ರಾಜಕೀಯವಾಗಿ ಯಾವುದೋ ಒಂದು ಪಕ್ಷದವರು ದೇವಸ್ಥಾನ ಕಟ್ಟಲಿಕ್ಕೆ ಎಲ್ಲೂ ಮುಂದೆ ಹೋಗಬಾರ್ದು, ಹೋಗಕೂಡದು ಯಾರು. ಇಲ್ಲಿ ಏನು ಅಯೋಧ್ಯೆಯಲ್ಲಿ BJPಯವರು ನಾವು ಅಯೋಧ್ಯೆ ಶ್ರೀರಾಮನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿಯೇ ಮಾಡ್ತೇವೆ, ಇದೆಲ್ಲ ಯಾವತ್ತೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮತ್ತು ಅಲ್ಲಿ ಈ ರೀತಿಯಾಗಿ ಉದ್ರೇಕಕಾರಿಯಾಗಿ ಒಂದಿಷ್ಟು ಜನರನ್ನು ವಿರೋಧ ಮಾಡಿಕೊಂಡು ಅಲ್ಲಿ ರಾಮನ ಮೂರ್ತಿ ಉದ್ಘಾಟನೆ ಮಾಡಿದರೂ ಕೂಡ ಅಲ್ಲಿ ರಾಮನಿಗೆ ತನ್ನ ಶಕ್ತಿ ಇರುವುದಿಲ್ಲ. ಅಲ್ಲಿ ಆ ರಾಮನಿಗೆ ಆ ಕಲೆ ಇರುವುದಿಲ್ಲ. ದೈವಕ್ಕೆ ದೇವರುಗಳಿಗೆ ಒಂದು ಕಲೆ ಬೇಕು, ಆ ಕಲೆ ಇರುವುದಿಲ್ಲ. ಇವತ್ತು ಜಗಳ, ಗಲಾಟೆ, ಕೋಮುಗಲಭೆ ಮಾಡಿ ಈ ಥರದಲ್ಲಿ ಈ ರಾಮನ್ನ ಇವರು ಅಯೋಧ್ಯೆಯಲ್ಲಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆ ಮಾಡಿಯೂ ಕೂಡ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗಲಿಲ್ಲ. ಇನ್ನೊಂದು 3-4 ವರ್ಷ ಆಗಲಿಲ್ಲ, ಇವರು ಸಾವಿರಾರು ಕೋಟಿ ರೂಪಾಯಿ ಈಗಲೇ ಲೂಟಿ ಮಾಡಿಬಿಟ್ಟಿದ್ದಾರೆ. ಯಾವುದೇ ದಾಖಲೆಗಳಿಲ್ಲ. BJPಯವರಿಗೆ ದಾಖಲೆಗಳಿಲ್ಲದೆ ಏನು ಬೇಕಾದರೂ ಮಾಡಲಿಕ್ಕೋಸ್ಕರ ಇವರು RSS ಅಂಥದ್ದನ್ನು, ರಾಮ ಮಂದಿರಗಳಂಥದ್ದನ್ನು, ಈಗ ಮೊನ್ನೆ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ ಸೀತಾಮಾತಾ ಒಂದು ದೇವಸ್ಥಾನ ಮಾಡಬೇಕು. ಅಲ್ಲ ಸ್ವಾಮಿ, ಮಾಡದ್ದನ್ನೇ ನೀವು ಸರಿಯಾಗಿ ಮಾಡಲಿಲ್ಲ. ಇಲ್ಲಿ ಬೇಕಾದಷ್ಟು ಲೂಟಿ ಮಾಡ್ತಾ ಇದ್ದೀರಾ. ಇಲ್ಲಿ
ಇನ್ನು ಸೀತಾ ಮಾತೆ ಹೇಳಿ ಯಾಕೆ ಆ ತಾಯಿಯ ಮಾತೆ ಸೀತಾ ಮಾತೆಯನ್ನು ಯಾಕೆ ನೀವು ದಾರಿಗೆ ಎಳೆದು ಯಾಕೆ ಆ ಸೀತಾ ಮಾತೆಯನ್ನು ಆ ಮಾತೆಗಿರೋ ಗೌರವವನ್ನು ಯಾಕೆ ನೀವು ಹಾಳು ಮಾಡ್ತೀರಿ? ರಾಜಕಾರಣ ಮಾಡಿ, ನಿಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ರಾಜಕಾರಣ ಮಾಡಲಿಕ್ಕೆ, ಜನರ ಸೇವೆ ಮಾಡಲಿಕ್ಕೆ. ನೀವು ಯಾವುದೇ ದೇವಸ್ಥಾನ ಕಟ್ಟುವ ಅವಶ್ಯಕತೆ ಇಲ್ಲ. ಯಾವುದೇ ದೇವಸ್ಥಾನವನ್ನು ಕಟ್ಟಬೇಕಾದರೂ ಕೂಡ ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕಾದರೂ ಕೂಡ ಅಲ್ಲಿನ ಸ್ಥಳೀಯರು ಧಾರ್ಮಿಕ ಭಾವನೆಗಳಿಗೆ ಒಳ್ಳೆ ಗೌರವ ಕೊಡುವಂಥವರು ಅವರು ಮಾಡ್ತಾರೆ. ಒಂದು ಊರಲ್ಲಿ ಆಗ್ತದೆ. ನಾವು ಸುಮಾರು 10 ದೇವಸ್ಥಾನಗಳನ್ನು ನೋಡಿದ್ದೇವೆ. ಈಗ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳೆಲ್ಲ ಇದೆ. ಎಲ್ಲ ಒಳ್ಳೆ ಚಂದ ರೀತಿಯಲ್ಲಿ ಹೋಗ್ತಾ ಇದೆ. ನಾವು ಜಗಳ, ಪೆಟ್ಟು, ಗಲಾಟೆ ಮುಖಾಂತರ ಹಿಂದೂ ಕೋಮಗಲೆ ಸೃಷ್ಟಿಸುವ ಮುಖಾಂತರ ಯಾವ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೂ ಕೂಡ ಇದು ಇಡೀ ಜಗತ್ತಿಗೆ ಆಪತ್ತು ಬರುವಂಥ ಸನ್ನಿವೇಶ. ಆದ್ದರಿಂದ ನಮ್ಮ ಉಡುಪಿ ಶ್ರೀಕೃಷ್ಣ ಮಠದ ಏನು ಪೇಜಾವರ ಸ್ವಾಮಿಗಳು ಆ ಅಯೋಧ್ಯೆ ಟ್ರಸ್ಟಿ ಒಂದು ಭಾಗವಾಗಿ ಇದ್ದಾರೆ. ಅವರನ್ನು ಕೂಡ ತನಿಖೆ ಮಾಡಬೇಕು. ಯಾಕೆ ಅಂದರೆ ಅವರು ಹೇಳುವ ಪ್ರಕಾರ, ಹೇಳಿಕೆಯ ಪ್ರಕಾರ ಅವರು ನಮ್ಮ ಗಮನಕ್ಕೆ ಇದ್ದಿತ್ತು. ನಾವು ಅವರಿಗೆ ಬುದ್ಧಿವಾದಗಳನ್ನು ಹೇಳಿದ್ದೇವೆ, ಇಂಥ ಅನಾಚಾರ ತಪ್ಪುಗಳು ನಡೀಬಾರ್ದು ಅಂತ ಹೇಳಿದ್ದೇವೆ. ಮತ್ತು ಹೀಗೆ ಸಂಶಯಾಸ್ಪದವಾಗಿ ಅವರು ಮಾತಾಡಿದ್ದಾರೆ. ದೇಣಿಗೆ ಕೊಡುವ ವಿಚಾರದಲ್ಲಿಯೂ ಕೂಡ ದೇಣಿಗೆ ಕೊಡಬೇಡಿ, ಸಾಮಾಜಿಕ ಕಾರ್ಯಕ್ರಮಕ್ಕೆ ಉಪಯೋಗಿಸಿ. ಆದರೆ ಆವತ್ತು ಇವರು ಎಲ್ಲೋಗಿದ್ರು, ದೇಣಿಗೆ ಬರುವಾಗ ಹೇಳಬೇಕಿತ್ತಲ್ಲ, ಇವರು ಒಂದು ಟ್ರಸ್ಟಿ ಅಲ್ವಾ, ಯಾಕೆ ಹೇಳಲಿಲ್ಲ? ಇವರನ್ನು ತನಿಖೆ ಮಾಡಬೇಕು. ಆ ಟ್ರಸ್ಟ್ನಲ್ಲಿ ಯಾರಿದ್ದಾರೆ ಎಲ್ಲರನ್ನೂ ಕೂಡ ತನಿಖೆ ಮಾಡಬೇಕು. ಯಾಕಂದರೆ ಅದು ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ದೇವರ ಹೆಸರಲ್ಲಿ, ನಮ್ಮ ಹಿಂದೂ ಧರ್ಮದ ಹೆಸರಿನಲ್ಲಿ. ಇವರಿಗೆ ನಮ್ಮ ಹಿಂದೂ ಧರ್ಮ ಬಿಟ್ಟರೆ ಇವರಿಗೆ ಬೇರೆ ಯಾವುದು ಗತಿ ಇಲ್ಲ. ಇವ್ರ ಹತ್ರ ಯಾವುದೇ ನಾವೇ ಕೊಟ್ಟ ಸೇವೆಗಳನ್ನೇ ಮುಂದುವರಿಸುವಂಥದ್ದು ಇವರಿಗೆ ಯಾವುದೇ ಒಂದು ಜನ ಅಭಿಪ್ರಾಯ ಮೂಡುವಂಥ ಕೆಲಸವನ್ನು ಒಂದೂ ಮಾಡಲಿಲ್ಲ. ಸುಳ್ಳು, ಬೇಕಾದಷ್ಟು ಸುಳ್ಳು ಹೇಳಿದ್ದನ್ನು ಬಿಟ್ಟರೆ 15 ಲಕ್ಷ ಬರ್ತದೆ ಅಕೌಂಟಿಗೆ, 20 ಲಕ್ಷ ಬರ್ತದೆ, ಮನ್ ಕಿ ಬಾತ್, ಆ ಬಾತ್, ಈ ಬಾತ್. ಈಗ ಎಲ್ಲ ಚೌಚೌ ಬಾತ್ ಆಗಿದೆ. BJP ಫುಲ್ಲು ಚೌಚೌ ಬಾತ್, ಏನೂ ಇಲ್ಲ ಈಗ ಇವರದ್ದು. ಎಲ್ಲ ನೋಡಿದ ಪ್ರತಿಯೊಂದು ಕಡೆಯಲ್ಲೂ ಭ್ರಷ್ಟಾಚಾರ, ಕರಪ್ಷನ್ ಇವ್ರದ್ದು. ಕಾಂಗ್ರೆಸ್ಸನ್ನು ಏನಾದರೂ ಮಾಡಿ ಹಿಂದುತ್ವದ ವಿಚಾರದಲ್ಲಿ ಗೂಳಿಪಾಠ ಮಾಡಬೇಕು ಇವ್ರನ್ನ ಅಂತ ಇವ್ರ ಆಲೋಚನೆ. ಆದರೆ ಇವ್ರ ಹತ್ರ ಇದು ಸಾಧ್ಯ ಇಲ್ಲ. ನಾವು ನೋಡಿದ ಪ್ರಕಾರ ಈಗಾಗಲೇ ನಾವು ಹಲವಾರು ಕಾರ್ಯಕ್ರಮಗಳನ್ನು ನೋಡಿದ್ದೇವೆ. ಕಾಂಗ್ರೆಸ್ಸಿನ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳು, ನೆಹರು ಕಾಲದಿಂದ ಕಾರ್ಯಕ್ರಮಗಳು ಇವತ್ತಿನವರೆಗೂ ಕಾಂಗ್ರೆಸ್ ಕೊಟ್ಟ ಕಾರ್ಯಕ್ರಮಗಳು ಜನರ ಮನೆ ಬಾಗಿಲಿ ಹೋಗಿ ಮುಟ್ಟಿದೆ. ಆದರೆ BJPಯ ಯಾವುದೇ ಒಂದು ಕಾರ್ಯಕ್ರಮಗಳು ಇಂದಿಗೂ ಕೂಡ ಯಾರು ಜನರ ಕೈ ಸೇರ್ತಾ ಇಲ್ಲ. ಅವರದ್ದು ಪೂರ್ಣ ಇರುವಂಥದ್ದವ್ರದ್ದು ಇಂಥದ್ದೇ. ಅಯೋಧ್ಯೆ ಶ್ರೀರಾಮ ಮಾಡೋದು, ಸೀತಾ ಮಾತೆ ದೇವಸ್ಥಾನ ಅಂತ, ಅದನ್ನು ಮಾಡಲಿಕ್ಕೆ ಜನ ಮಾಡ್ತಾರೆ, ಭಕ್ತಾದಿಗಳು ಮಾಡಬೇಕು. ರಾಜಕಾರಣಿಗಳು ದೇವಸ್ಥಾನ ಮಾಡೋದಲ್ಲ. ರಾಜಕಾರಣಿ ಅವ್ರ ಮನೆ ಬಾಗಿಲಲ್ಲಿ, ಅವರ ವಠಾರದಲ್ಲಿ, ಮೋದಿಯವರ ಮನೆ ಬಾಗಿಲಲ್ಲಿ ಅಯೋಧ್ಯೆ ಮಾಡಿಕೊಳ್ಳಿ, ಶ್ರೀರಾಮ ಸೇನೆ ದೇವಸ್ಥಾನವನ್ನು ಮಾಡಿಕೊಳ್ಳಿ. ಅದು ಭಕ್ತಾದಿಗಳು ಯಾರಿದ್ದಾರೆ ಅವರು ಮಾಡ್ಕೊಳ್ಬೇಕು. ಈಗ ದೇವಸ್ಥಾನ ನಮ್ಮ ಊರಲ್ಲಾಗಿ ಮೊನ್ನೆ BJPಯವರೇ ನಮ್ಮ ಸ್ನೇಹಿತರೊಬ್ಬರು ಒಂದು ದೇವಸ್ಥಾನ ಮಾಡಿದರು. ಈಶ್ವರನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ, ಇಡೀ ಊರಿನವರು ಸೇರಿ ಮಾಡಿರುವಂಥದ್ದು. ಅಂಥ ಕಾರ್ಯಕ್ರಮ ಆಗಬೇಕು. ರಾಜಕಾರಣಕ್ಕೋಸ್ಕರ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದರೆ 10,000 ಹಿಂದೂಗಳನ್ನು ವಿರೋಧ ಮಾಡಿಕೊಂಡು ಒಂದಿಷ್ಟು ಗುಂಪು ಮಾಡ್ಕೊಂಡು ಡೂಪ್ಲಿಕೇಟ್ ಹಿಂದೂಗಳನ್ನು ಗುಂಪು ಮಾಡ್ಕೊಂಡು ಮಾಡಿದರೆ ಯಾವ ದೇವಸ್ಥಾನವೂ ಕೂಡ ಅಭಿವೃದ್ಧಿ ಆಗೋದಿಲ್ಲ. ಇಂಥ ಅವ್ಯವಹಾರಗಳೇ ಜಾಸ್ತಿ ಆಗ್ತವೆ. ಆದ್ದರಿಂದ ಇದರಲ್ಲಿ ಯಾರು ಇದ್ದಾರೆ, ನಮ್ಮ ಪೇಜಾವರ ಶ್ರೀ ಅವರನ್ನು ಕೂಡ ತನಿಖೆಗೆ ಒಳಪಡಿಸಿ ತನಿಖೆ ಮಾಡಬೇಕಂತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.